ಬೆಳಗಾವಿಯಲ್ಲಿ ಹೊಸ ದೋಸ್ತಿ, ಜಾರಕಿಹೊಳಿ ಬ್ರದರ್ಸ್ ಸುಸ್ತು. ಸೌದಿ ಬಿಜೆಪಿಗೆ ಹೋಗ್ತಾರಾ ಅಥವಾ ಕತ್ತಿ ಕಾಂಗ್ರೆಸ್ಗೆ ಬರ್ತಾರಾ? ಸೌದಿ ಕತ್ತಿ ದೋಸ್ತಿ ಆದ್ಮೇಲೆ ಬೆಳಗಾವಿ ರಾಜಕಾರಣದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಬಿಜೆಪಿಯ ಜೊಲ್ಲೆ ಅವರಿಗೆ ವೋಟ್ ಕೇಳ್ತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ 19ರಂದು ಅಂದ್ರೆ ನಾಡ್ದು. ಆದರೆ ಇವತ್ತಿನ ಸ್ಥಿತಿ, ರಿಸಲ್ಟ್ ಅನ್ನೋದು ಬೆಳಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಕಡೆ ಸ್ಫೋಟ ಆಗುತ್ತೋ, ಯಾವ ಕಡೆ ಟರ್ನ್ ಆಗುತ್ತೋ ಗೊತ್ತಿಲ್ಲ. ಹೊಸ ದೋಸ್ತಿ ಒಂದು ಶುರುವಾಗಿದೆ ಬೆಳಗಾವಿಯಲ್ಲಿ. ಇದು ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣಕ್ಕೆ ಯಾವ ರೀತಿ ನಾಂದಿ ಹಾಡುತ್ತೆ, ಸರ್ಕಾರಕ್ಕೆ ಯಾವ ರೀತಿ ಸಪೋರ್ಟ್ ಆಗುತ್ತೆ, ಯಾವ ರೀತಿ ತೊಂದರೆ ಆಗುತ್ತೆ, ಇದು ಈ ಹೊತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜಕಾರಣದಲ್ಲಿ ತನ್ನದೇ ಆದಂಥ ಪ್ರಭಾವ ಹೊಂದಿರುವ, ತನ್ನದೇ ಆದಂಥ ಮಹತ್ವ ಹೊಂದಿರುವ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ಗೆ ಇದೇ 19ರಂದು ನಾಡ್ದು ಮತದಾನ ನಡೆಯಲಿದೆ. ಈ ಮತದಾನದ ನಂತರ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಬದಲಾಗ್ತಾ ಇದೆ. ಹೊಸದಾಗಿ ದೋಸ್ತಿ ಒಂದು ಶುರುವಾಗಿದೆ. ಕತ್ತಿ ಮತ್ತು ಲಕ್ಷ್ಮಣ ಸವದಿ ಹೊಸ ಫ್ರೆಂಡ್ಸ್. ಬೆಳಗಾವಿಯಲ್ಲಿ ಹೊಸ ಸ್ನೇಹ ಶುರುವಾಗಿದೆ. ಒಬ್ಬರು ಬಿಜೆಪಿ ನಾಯಕರು, ಒಬ್ಬರು ಕಾಂಗ್ರೆಸ್ ನಾಯಕರು. ಇಬ್ಬರು ಈ ಹಿಂದೆ ಬಿಜೆಪಿಯಲ್ಲೇ ಇದ್ದವರು. ವಿಶ್ವನಾಥ್ ಕತ್ತಿಯವರು, ಅವ್ರ ಮಗ ಉಮೇಶ್ ಕತ್ತಿಯವರು, ಅವರು ತೀರೋದ್ಮೇಲೆ ರಮೇಶ್ ಕತ್ತಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ರು, ಮಾಜಿ MP. ಇವರಿಗೂ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರಿಗೂ ಸ್ನೇಹ ಶುರುವಾಗಿದೆ. ಈ ಸ್ನೇಹ, ಒಬ್ಬರು ಬಿಜೆಪಿ ಒಬ್ಬರು ಕಾಂಗ್ರೆಸ್ನವರ ಸ್ನೇಹ, ಮುಂದೆ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ? ಇಬ್ಬರು ಒಂದೇ ಪಕ್ಷಕ್ಕೆ ಏನಾದರೂ ಬರ್ತಾರಾ? ಹಾಗಾದರೆ ಇಬ್ಬರು ಬಿಜೆಪಿಗೆ ಬರ್ತಾರಾ ಅಥವಾ ಇಬ್ಬರು ಕಾಂಗ್ರೆಸ್ಸಿಗೆ ಬರ್ತಾರಾ ಅನ್ನುವಂಥ ಚರ್ಚೆ ಹುಟ್ಟಾಕಿದೆ. ಅದೇನದು ಹೊಸ ದೋಸ್ತಿ? ಜಾರಕಿಹೊಳಿ ಅವರಿಗೆ ಇದರಿಂದ ಏನು ಎಫೆಕ್ಟ್ ಆಗುತ್ತೆ? ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎಸ್ ವೀಕ್ಷಕರೇ, ಬೆಳಗಾವಿಯ ಹೊಸ ದೋಸ್ತಿ. ನಾನು ಹೇಳ್ತಾ ಇದ್ದೆ, ಡಿಸಿಸಿ ಬ್ಯಾಂಕ್ ಚುನಾವಣೆ 19ನೇ ತಾರೀಕು ನಾಡ್ದು ನಡೆಯುತ್ತೆ. ಚುನಾವಣೆಯ ನಂತರ ಭಾರೀ ರಾಜಕೀಯ ಹೈಡ್ರಾಮಾಗಳು ಬೆಳಗಾವಿಯಲ್ಲಿ ಆಗೋದಿದೆ. ಈಗಾಗಲೇ 9 ಸ್ಥಾನಗಳಿಗೆ ಅಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಇನ್ನುಳಿದ 6-7 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಈ 6-7 ಸ್ಥಾನಗಳ ಪೈಕಿ ಸ್ಪರ್ಧಿಸಿರುವವರೆಲ್ಲರೂ ಘಟಾನುಘಟಿಗಳು, ಅತಿ ದೊಡ್ಡ ಫ್ಯಾಮಿಲಿಯವರು, ಪ್ರತಿಷ್ಠಿತ ಕುಟುಂಬದವರು. ಸೌದಿಯವರಿದ್ದಾರೆ ಅಥಣಿಯಿಂದ, ಅಥಣಿಯಲ್ಲೇ ಮಹೇಶ್ ಕುಮಟಳ್ಳಿ ಇದ್ದಾರೆ, ಪಾಟೀಲ್ ಇದ್ದಾರೆ, ಬೇರೆ ಎಲ್ಲ ಸ್ಪರ್ಧಿಸಿದ್ದಾರೆ. ಆದರೆ ಇಲ್ಲಿ ಗಮನ ಇರೋದು ಸೌದಿ ಮತ್ತು ಕತ್ತಿಯವರ ದೋಸ್ತಿ ಮೇಲೆ. ಇವರಿಬ್ಬರು ಹೊಸ ಸ್ನೇಹಿತರಾಗಿದ್ದಾರೆ. ಇವರಿಬ್ಬರ ಸ್ನೇಹದಿಂದ ಜಾರಕಿಹೊಳಿ ಬ್ರದರ್ಸ್ ಸ್ವಲ್ಪ ಆತಂಕಗೊಂಡಿದ್ದಾರೆ, ಸುಸ್ತು ಹೊಡೆದಿದ್ದಾರೆ. ಯಾವ ರೀತಿ ಇವರ ಮುಂದಿನ ತಂತ್ರ ಇರುತ್ತೆ, ಪ್ರತಿತಂತ್ರ ಇರುತ್ತೆ ಅಂತ ತಿಳಿದುಕೊಳ್ಳೋಕ್ಕಾಗದೆ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಇವರು 3 ಜನ ಸೇರಿ ಅಣ್ಣಾ ಸಾಹೇಬ್ ಜೊಲ್ಲೆ ಕುಟುಂಬದ ಹುರಿಯಾಳನ್ನ ಗೆಲ್ಲಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ ದೋಸ್ತಿಯಾಗಿ ಬೇರೆಯದೇ ರೀತಿಯ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಬೆಳಗಾವಿ ರಾಜಕಾರಣ ರೆಡಿ ಆಗಿದೆ. ಈ ದೋಸ್ತಿಯಿಂದ ರಾಜ್ಯದಲ್ಲಿ ಏನು ಬೇಕಾದರೂ ಟರ್ನ್ ಆಗಬಹುದು. ಮುಂದಿನ ರಾಜಕೀಯದಲ್ಲಿ ಬೆಳಗಾವಿಯಲ್ಲಿ ಮಹತ್ತರ ಬದಲಾವಣೆಗಳಾಗಬಹುದು. ಲಕ್ಷ್ಮಣ ಸವದಿಯವರು ಹೇಳ್ತಾ ಇದ್ದಾರೆ, ಡಿಸೆಂಬರ್ವರೆಗೂ ಕಾಯಿರಿ, ನಾನು ಮತ್ತೆ ಯಾವ ರೀತಿ ಬರ್ತೀನಿ ನೋಡ್ತಾ ಇರ್ರಿ ಅಂತ. ಅಂದರೆ ಮತ್ತೆ ಮಂತ್ರಿಮಂಡಲ ವಿಸ್ತರಣೆಯಾದಾಗ ಅಥವಾ ಸಚಿವ ಸಂಪುಟ ಪುನಾರಚನೆಯಾದಾಗ ಲಕ್ಷ್ಮಣ ಸವದಿಯವರಿಗೆ ಪ್ರತಿಷ್ಠಿತವಾದಂಥ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಲಕ್ಷ್ಮಣ ಸವದಿಯವರು ಆಶಾಭಾವದಿಂದ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿಯವರು ಸಂಪುಟಕ್ಕೆ ಬಂದರೆ ಯಾರನ್ನಲ್ಲಿ ಕೈ ಬಿಡ್ತಾರೆ? ಹಾಗಾದರೆ ಲಕ್ಷ್ಮಣ ಸವದಿಯವರ ಸಮುದಾಯದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೈ ಬಿಡ್ತಾರಾ? ಅಥವಾ
KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿರುವ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೈ ಬಿಡ್ತಾರ? ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ಬೆಳಗಾವಿಯಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆದರೂ ಸುಳ್ಳಲ್ಲ. ಆದರೆ DCC ಬ್ಯಾಂಕ್ ಚುನಾವಣೆ, ಕಳೆದ ಬಾರಿಯ ಸರ್ಕಾರ ಪತನಕ್ಕೂ ಕಾರಣವಾಗಿದ್ದು ಇದೇ DCC ಬ್ಯಾಂಕ್ ಚುನಾವಣೆ, ಬೇರೆ ಬೇರೆ ರೀತಿಯ ರಾಜಕೀಯ ಕಾರಣಗಳಿಗೆ ಕಾರಣವಾಗಿದ್ದು ಇದೇ DCC ಬ್ಯಾಂಕ್ ಚುನಾವಣೆ. ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದು ಅಲ್ಲಿ MP MLA ಎಲೆಕ್ಷನ್ಗಿಂತ ಈ DCC ಬ್ಯಾಂಕ್ ಚುನಾವಣೆಯ ಮೇಲೆ ನಿರ್ಧಾರ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಹೊಸ ದೋಸ್ತಿ ಬೆಳಗಾವಿ ರಾಜಕಾರಣದ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.